Hi kitties, welcome back to my YouTube channel after a quite some time. This time I'm going to Kerala with my sweet sister and I'm so excited to take you all along with us. Let's go. ನಾವು ಇವಾಗ ಇರೋದು ಕೆಆರ್ಪುರಂ ರೈಲ್ವೆ ಸ್ಟೇಷನಲ್ಲಿ ನಾವು ಬುಕ್ ಮಾಡ್ಕೊಂಡಿರೋದು ವಂದೇ ಭಾರತ್ ಟ್ರೈನ್. ಫಸ್ಟ್ ಟೈಮ್ ವಿ ಆರ್ ಟ್ರಾವೆಲಿಂಗ್ ಇನ್ ವಂದೇ ಭಾರತ್ ಎಕ್ಸ್ಪ್ರೆಸ್. ಸೂಪರ್ ಆಗಿದೆ ವಂದೇ ಭಾರತ್ ಎಕ್ಸ್ಪ್ರೆಸ್. ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಆರ್ಗನೈಸ್ಡ್ ಆಗಿದೆ. ಫಸ್ಟ್ ನಮ್ಗೆ ಅವರು ಸರ್ವ್ ಮಾಡಿದ್ದು ಕುಕೀಸ್ ಆ್ಯಂಡ್ ಮಸಾಲ ಚಾಯ್. ನೆಕ್ಸ್ಟ್ ಸ್ವಲ್ಪ ಹೊತ್ತಿಗೆ ನಿಮಗೆ ಹಾಟ್ ವಾಟರ್ ಕೊಡ್ತಾರೆ, ಅದಕ್ಕೆ ನೀವು ಪೌಡರ್ ಹಾಕ್ಕೊಂಡು ಟೀ ಕುಡಿಬೇಕು. ಕಾಫಿ ಬೇಕಂದರೆ ಕಾಫಿ ಕೂಡ ಕೊಡ್ತಾರೆ, ಕೇಳ್ಕೊಂಡು ಕಾಫಿ ತೊಗೊಬೇಕು. ಇದು ನಮಗೆ ಫ್ರೀ ಇತ್ತು, ಟಿಕೆಟ್ ಪ್ರೈಸೆಲ್ಲ ಇನ್ಕ್ಲೂಡ್ ಆಗಿರೋದು. ನಿಮಗೆ ಆಲ್ರೆಡಿ ವಾಟರ್ ಬಾಟಲ್ನ ಇಟ್ಟಿರ್ತಾರೆ ಆ್ಯಂಡ್ ಕಂಫರ್ಟಬಲ್ ಸಿಟ್ಟಿಂಗ್ ಇದೆ. ನಿಮಗೆ ಇದು ಒಂಥರ ಫ್ಲೈಟ್ ಥರನೇ ಫೀಲ್ ಆಗುತ್ತೆ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಫ್ಲೈಟ್ಗಿಂತ ಜಾಸ್ತಿ ಸ್ಪೇಸ್ ಇದೆ, ನೀವು ಆರಾಮ್ಸೆ ಟ್ರಾವೆಲ್ ಮಾಡ್ಬೋದು. ಆ್ಯಕ್ಚುಲಿ ನಂದು ಮತ್ತು ಸಿಸ್ಟರ್ದು ಬೇರೆ ಬೇರೆ ಸೀಟಿಂಗ್ ಬುಕ್ ಆಗಿಬಿಟ್ಟಿದೆ, ಬಿಕಾಸ್ ನಾನು ಫಸ್ಟಿಗೆ ಬರಲ್ಲ ಅಂದಿದ್ದೆ. ನೆಕ್ಸ್ಟು ಅವಳು ಇದೇ ಟ್ರೈನಲ್ಲಿ ಬೇರೆ ಸೀಟ್ ಬುಕ್ ಮಾಡಿದ್ದಾಳೆ. ಸೊ ಶಿ ಕೇಮ್ ಟು ಚೆಕ್ ಆನ್ ಮೀ ನಾವು. ಓಕೆ, ನಾವು ಇಟ್ಸ್ ಅ ಬ್ರೇಕ್ಫಾಸ್ಟ್ ಟೈಮ್. ಬ್ರೇಕ್ಫಾಸ್ಟಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಆಪ್ಷನ್ನ ಚೂಸ್ ಮಾಡ್ಕೊಬೋದು. ನಾನು ವೆಜಿಟೇರಿಯನ್ನು. ನಮಗೆ ಕೊಟ್ಟಿರೋದು 2 ಇಡ್ಲಿ, ವಡಾ, ಪೊಂಗಲ್, ಕೇಸರಿಬಾತ್, ಸಾಂಬಾರ್ ಆ್ಯಂಡ್ ಚಟ್ನಿ. ಈ ಬ್ರೇಕ್ಫಾಸ್ಟ್ ಕೂಡ ನಮ್ಮ ಟಿಕೆಟಲ್ಲಿ ಇನ್ಕ್ಲೂಡ್ ಆಗಿತ್ತು, ಸೊ ಇಟ್ಸ್ ಫ್ರೀ. ನೆಕ್ಸ್ಟು ನಾನು ಸ್ವಲ್ಪ ಹೊತ್ತು ಬುಕ್ ಓದ್ತಾ ಕೂತ್ಕೊಂಡಿದ್ದೆ, ಸ್ನ್ಯಾಕ್ಸ್ ತಿಂದೆ. ನಿಮಗೆ ಇಲ್ಲಿ ನ್ಯೂಸ್ ಪೇಪರ್ ಇರುತ್ತೆ, ಯು ಕ್ಯಾನ್ ರೀಡ್ ದ್ಯಾಟ್. ನಾನು ಈ ಕಡೆ ಬಂದೆ ಇವಾಗ ಸಿಸ್ಟರ್ ಹತ್ರ. ಸೀಟ್ ಚೇಂಜ್ ಮಾಡಿಕೊಂಡೆ ಬಿಕಾಸ್ ಅಲ್ಲಿ ಇಳಿಯೋರಿದ್ರು, ಅವ್ರು ಹೇಳ್ಕೊಂಡ್ರು. ಸೊ ಐ ಕೇಮ್ ಹಿಯರ್. ಮೈ ಮಾಮ್ ಈಸ್ ಆನ್ ವಿಡಿಯೋ ಕಾಲ್ ರೈಟ್ ನೌ. ನಾವಿವಾಗ ತ್ರಿಶೂರ್ಗೆ ಹೋಗ್ತಾ ಇರೋದು. ನೀವು ಆದಿಯೋಗಿಗೆ ಹೋಗ್ತೀರಾ ಅಂತಂದರೆ ಕೊಯಮತ್ತೂರಲ್ಲಿ ಕೂಡ ಸ್ಟಾಪ್ ಇದೆ. ಫ್ರೆಂಡ್ಸ್ ಜೊತೆ ಮಜಾ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ಸ್ನ್ಯಾಕ್ಸ್ ಆ್ಯಂಡ್ ಫುಡ್ ಕೊಡೋಕ್ಕೆ ಬರ್ತಾನೆ ಇರ್ತಾರೆ. ಆ್ಯಂಡ್ ನೀವು ಕೂಡ ಕೇಳಿಬಿಟ್ಟು ತೊಗೊಬೋದು. ಅದೆಲ್ಲ ನಿಮಗೆ ಫ್ರೀ ಇರಲ್ಲ. ಟಿಕೆಟಲ್ಲಿ ಎಷ್ಟು ಏನಿದೆಯೋ ಇನ್ಕ್ಲೂಡ್ ಆಗಿದೆಯೋ ಅಷ್ಟು ಮಾತ್ರ ಫ್ರೀ ಇರುತ್ತೆ, ಉಳಿದಿರೋದೆಲ್ಲ ನೀವು ದುಡ್ಡು ಕೊಟ್ಟೆ ತೊಗೊಬೇಕು. ನಿಮಗೆ ಎಲ್ಲ ಫೆಸಿಲಿಟೀಸ್ ಇದೆ ಆ್ಯಂಡ್ ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ ಸೀಟ್ ಕೆಳಗಡೆ. ನಾವು ಪೇ ಮಾಡಿರೋದು ಒಬ್ಬರಿಗೆ 1300 ಇನ್ಕ್ಲೂಡಿಂಗ್ ಸ್ನ್ಯಾಕ್ಸ್ ಆ್ಯಂಡ್ ಬ್ರೇಕ್ಫಾಸ್ಟ್. ಲಂಚ್ ನಮಗೆ ಕವರ್ ಆಗಲ್ಲ ಬಿಕಾಸ್ 12:30 ಅಷ್ಟೊತ್ತಿಗೆ ನಾವು ರೀಚ್ ಆಗಿಬಿಡ್ತೀವಿ. ಅರ್ಲಿ ಮಾರ್ನಿಂಗ್ ಬಿಟ್ಟಿರೋದು. ನಾವು ವಿ ಹ್ಯಾವ್ ರೀಚ್ ತ್ರಿಶೂರ್. ಕೇರಳ ವೆದರ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಅಲ್ಲಿ ನಿಮಗೆ ಕ್ಯಾಬ್ಸ್ ಫೆಸಿಲಿಟಿ ಇರುತ್ತೆ. ನಾವು ಆಟೋ ತೊಗೊಂಡು ರೆಸ್ಟೋರೆಂಟಿಗೆ ಹೋದ್ವಿ ಊಟ ಮಾಡೋಕ್ಕೆ. ಅಲ್ಲಿ ಹತ್ತಿರದಲ್ಲಿ 2 ವೆಜ್ ರೆಸ್ಟೋರೆಂಟ್ ಇದ್ವು. ವಿ ಹ್ಯಾಡ್ ಪರಾಟ. ನೆಕ್ಸ್ಟ್ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಹೋಟೆಲ್ಗೆ ಬಂದು ಚೆಕ್ ಇನ್ ಮಾಡಿದ್ವಿ. ಇದು ನೋಡಿ ನಮ್ಮ ರೂಮು. ಬಾಲ್ಕನಿ ಸ್ವಲ್ಪ ದೊಡ್ಡದಿತ್ತು, ಬಟ್ ಅಲ್ಲಿಂದ ಏನು ವ್ಯೂ ಥರ ಏನಿರಲಿಲ್ಲ, ವ್ಯೂ ಪಾಯಿಂಟ್ ಅಂತ ಏನು. ಬಾಲ್ಕನಿ ಅಷ್ಟೊಂದೇನು ಕ್ಲೀನ್ ಇರಲಿಲ್ಲ, ಡಸ್ಟ್ ಇತ್ತು. ರೂಮ್ಸ್ ಓಕೆ ಚೆನ್ನಾಗಿದ್ವು, 1 ನೈಟ್ ಸ್ಟೇಗೇನು ಪ್ರಾಬ್ಲಮ್ ಇರಲಿಲ್ಲ. ಆ್ಯಂಡ್ ಎ ಸಿ ರೂಮ್ ಆ್ಯಂಡ್ ನಾನ್ ಎ ಸಿ ರೂಮ್ ನಿಮಗೆ ಪ್ರೈಸಸ್ ಡಿಫ್ರೆನ್ಸ್ ಇದೆ. ಆ್ಯಕ್ಚುಲಿ ತುಂಬ ಡಿಫ್ರೆನ್ಸ್ ಇತ್ತು. ಸೊ ವಿ ಟುಕ್ ನಾನ್ ಎ ಸಿ ರೂಮ್. ಸೊಪ್ನಮ್ ಅಂತ ಸ್ಟೇ ನೇಮು ಹೋಟೆಲ್ದು, ಚೆಕ್ ಮಾಡ್ಕೊಳ್ಳಿ ಗೂಗಲಲ್ಲಿ. ನೆಕ್ಸ್ಟು ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಬೀಚಿಗೆ ಹೋದ್ವಿ. ಇದೊಂದು ಹೊಸ ಬುಕ್ ತೊಗೊಂಡ್ಬಿಟ್ಟಿದ್ದೀನಿ, ಸೊ ಎಲ್ಲೋದ್ರೂ ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಓದಿ ನಾನು, ಬಟ್ ಇಂಟ್ರೆಸ್ಟಿಂಗ್ ಇದೆ ಆ್ಯಕ್ಚುಲಿ ಓಶೋ ಬುಕ್ಕು. ಈ ಬೀಚಲ್ಲಿ ಮಾತ್ರ ಕೇಳೋದೇ ಬೇಡ, ಹೆವಿ ಬಿಸಿಲಿತ್ತು. ಆ್ಯಂಡ್ ಅಲ್ಲಿ ನೀಟಾಗಿ ಕೂತ್ಕೊಳ್ಳೋಕ್ಕೂ ಪ್ಲೇಸ್ ಇರಲಿಲ್ಲ. ಇದು ನೋಡಿ ನನ್ನ ಫೇವ್ರೆಟ್ ಉಪ್ಪಲ್ಲಿ ಹಾಕಿರೋದು. ನೆಲ್ಲಿಕಾಯಿ, ಮ್ಯಾಂಗೋ, ಪೈನಾಪಲ್ ಎಲ್ಲ ಥರ ಸಿಗುತ್ತೆ, ಸಖತ್ತಾಗಿರುತ್ತೆ.
ಕೇರಳ ಬಂದಾಗೆಲ್ಲ ನಾನು ತಿಂದೇ ತಿಂತೀನಿ ಅದು. ಬೀಚಲ್ಲಿ ಸನ್ಸೆಟ್ ಆಗೋವರೆಗೂ ಇದ್ದು ಎಂಜಾಯ್ ಮಾಡಿಬಿಟ್ಟು ಶ್ರೀಕೃಷ್ಣ ಹೋಟೆಲ್ಗೆ ಹೋಗಿ ಊಟ ಮಾಡಿದ್ವಿ. ನೆಕ್ಸ್ಟ್ ನಾವು ಒಂದು ರೌಂಡು ಟೆಂಪಲ್ ಹತ್ರ ಹೋಗಿ ಬರೋಣ ಅಂತ ಹೋದ್ವಿ. ಐ ಆಮ್ ರಿಯಲಿ ಸಾರಿ, ನಾವು ಯಾಕೆ ಕೇರಳಕ್ಕೆ ಬಂದಿದ್ದೀವಿ ಅಂತಲೇ ನಾನು ಹೇಳಿಲ್ಲ. ನಾವು ಬಂದಿರೋದು ಗುರುವಾಯೂರ್ ಶ್ರೀಕೃಷ್ಣ ಟೆಂಪಲ್ ನೋಡೋಕ್ಕೆ. ಇದೇ ನೋಡಿ ಟೆಂಪಲ್ಲು. ಇಲ್ಲಿವರೆಗೂ ನಿಮಗೆ ಎಂಟ್ರಿ ಇರುತ್ತೆ ನೈಟ್ ಬಂದ್ರೂ. ಮಾರ್ನಿಂಗ್ 3 ಗಂಟೆಯಿಂದ ದರ್ಶನ ಸ್ಟಾರ್ಟ್ ಆಗುತ್ತೆ. ನಾವು ನಾಳೆ ಬರಬೇಕು. ಗುಡ್ ಮಾರ್ನಿಂಗ್. ಇವಾಗ ಅರ್ಲಿ ಮಾರ್ನಿಂಗ್ 4:30 ಆಗಿದೆ. ಆ್ಯಕ್ಚುಲಿ 4 o'clockಗೆ ಹೋಗಬೇಕಿತ್ತು, ಬಟ್ ಕೇಳಬೇಕಾ, ಸಾರಿ ಹಾಕ್ಕೊಂಡು ಅಷ್ಟು ಬೇಗ ಎದ್ದು ಜ್ಯುವೆಲರ್ಸ್ ಹಾಕ್ಕೊಂಡು ಎಲ್ಲ ರೆಡಿ ಆಗೋಷ್ಟೊತ್ತಿಗೆ ಎಷ್ಟೊತ್ತಾಯಿತು. ಹುಡುಗಿರ ಕಷ್ಟ ಹಂಗೆ ಇರುತ್ತೆ. ಓಕೆ, ಸೊ ದಿಸ್ ಈಸ್ ದ ಟೆಂಪಲ್. ಮತ್ತೆ ಇದೇ ಪ್ಲೇಸಿಗೆ ಬಂದಿದ್ದೀವಿ ನೋಡಿ. ನಮ್ದು ಆ್ಯಕ್ಚುಲಿ VIP ದರ್ಶನ ಇತ್ತು. ನಮಗೆ ಗೊತ್ತಿರೋರಿದ್ರು, ಸೊ ನಮಗೆ ಬೇಗ ದರ್ಶನ ಆಗಿತ್ತು. ಅಲ್ಲಿ ಒಳಗಡೆ ವೀಡಿಯೋಸ್ ಫೋಟೋಸ್ ಏನು ಅಲೋ ಇಲ್ಲ. ನೀವು ಹೊರಗಡೆನೇ ಕೌಂಟ್ರಲ್ಲಿ ಇಟ್ಬಿಟ್ಟು ಹೋಗಬೇಕು, ಫೋನ್, ಯುವರ್ ಬ್ಯಾಗ್ ಆ್ಯಂಡ್ ಎವ್ರಿಥಿಂಗ್. ತುಂಬ ಕ್ರೌಡ್ ಇತ್ತು. ನೀವು ಕ್ರೌಡಲ್ಲಿ ನಿಂತ್ಕೊಂಡು ಹೋದರೆ ಐ ಥಿಂಕ್ 1-2-3 hours ಅದಕ್ಕಿಂತ ಜಾಸ್ತಿನೇ ಆಗುತ್ತೇನೋ. ಬಟ್ ನಮಗೆ ಆ್ಯಕ್ಚುಲಿ ಬೇಗ ಆಯಿತು. ಬಟ್ ನಾವು ಇನ್ನೂ ಒಳಗಡೆನೇ ಕೂತ್ಕೊಂಡಿದ್ವಿ ಆ ವೈಬ್ನ ಫೀಲ್ ಮಾಡೋಕ್ಕೆ. ಇದು ಕೃಷ್ಣ ಟೆಂಪಲ್ಲು, ಬಾಲಕೃಷ್ಣ ಟೆಂಪಲ್ಲು. ನಾವು ಇವಾಗ ಹೋಗಿ ದರ್ಶನ ಮಾಡಿಬಿಟ್ಟು ಇವಾಗ ಬಂದಿದ್ದೀವಿ. ಪ್ರಸಾದ ಕೊಟ್ಟಿರೋದಿದು. ಇಲ್ಲಿ ಮದುವೆ ನಡೆಯುತ್ತೆ. ಇದು ಒಂದು 4 ಮಂಟಪ ಇದೆ, ಅಲ್ಲಿ ಮದುವೆ ನಡೆಯುತ್ತೆ. ಅದನ್ನ ಬುಕ್ ಮಾಡ್ಕೊಬೇಕು. ಸೊ ಅಲ್ಲಿ ಮದುವೆ ಆದವರು ಕೂಡ ಮತ್ತೆ ಮದುವೆ ಆಗ್ಬೋದು. ನಮಗೆ ಸಖತ್ತಾಗಿ ದರ್ಶನ ಆಯಿತು. ತುಂಬ ಟೈಮ್ ಸಿಕ್ತು ನೋಡೋಕ್ಕೆ. ಆ್ಯಂಡ್ ಒಳಗಡೆ ಆನೆದು ರೆಡಿ ಮಾಡ್ತಾ ಇರೋದು ಅದನ್ನು ಕೂಡ ನೋಡೋಕ್ಕೆ ಸಿಕ್ತು. ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಮ್ಮದು ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಇತ್ತು, ನಮಗೆ ಮರ್ತೇ ಹೋಗಿತ್ತು. ಅವರೇ ನಮಗೆ ಕಾಲ್ ಮಾಡಿ ಕರೆದ್ರು. ಸೊ ಬ್ರೆಡ್, ಬಟರ್, ಜಾಮ್, ವಡಾ ಏನೋ ತಿಂದ್ವಿ. ನೆಕ್ಸ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಕರೆಕ್ಟ್, ಮತ್ತು ನಾವು ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ ಇವಾಗ. ಬಿಕಾಸ್ ಪ್ರಸಾದನ ತೊಗೊಬೇಕು. ಆವಾಗ ಕೌಂಟರ್ ಓಪನ್ ಇರಲಿಲ್ಲ, ಸೊ ಇವಾಗ ಹೋಗಿ ತೊಗೊಬೇಕು. ಇವಾಗ ಕ್ರೌಡ್ ನೋಡಿ ಎಷ್ಟಿದೆ ಅಂತ. ಇವಾಗ ತುಂಬ ಹೆವಿ ಜನ ಇದ್ದಾರೆ. ಅಟ್ಲೀಸ್ಟ್ ಮಾರ್ನಿಂಗ್ ಸ್ವಲ್ಪ ಕಡಿಮೆ ಇರ್ತಾರೆ. ಸೊ ಪ್ರಸಾದ ಕೌಂಟ್ರಿಗೆ ನಾವು ಈ ಕಡೆ ಬೇರೆ ದಾರಿ ಇದೆ, ಆ ಕಡೆಯಿಂದ ಹೋಗಿ ತೊಗೊಬೋದು. ಆಗಲೇ ಕೊಟ್ಟಿರೋದು ಬೇರೆ ಪ್ರಸಾದ, ಫ್ರೀ ಪ್ರಸಾದ. ಇವಾಗ ಪೇ ಮಾಡಿಬಿಟ್ಟು ತೊಗೊಬೇಕು. ಯಾವ ಥರ ಬೇಕೋ ಆ ಥರ. ಅಲ್ಲಿ ವೆರೈಟೀಸ್ ಇರುತ್ತೆ ಪ್ರಸಾದದ ಕೂಡ. ನಿಮಗೆ ಪಾಯಸದ ವೆರೈಟಿ ಇರುತ್ತೆ, ಸೊ ಅದನ್ನ ತೊಗೊಬೋದು ಇಲ್ಲಿ. ಸೊ ನೀವು ಪ್ರಸಾದ ಕೌಂಟರಲ್ಲಿ ಟಿಕೆಟ್ ತೊಗೊಬೇಕು. ಫಸ್ಟು ಟಿಕೆಟ್ ಕೌಂಟ್ರಲ್ಲಿ, ನೆಕ್ಸ್ಟು ಆ ಕಡೆ ಹೋಗ್ಬಿಟ್ಟು ತೊಗೊಬೇಕು. ತುಂಬ ಬಿಸಿ ಇರುತ್ತೆ, ಸೊ ಬೆಟರ್ ಒಂದು ಬ್ಯಾಗ್ ತೊಗೊಂಡೋಗಿ. ಅಲ್ಲಿ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಹೆವಿ ಬಿಸಿ ಇರುತ್ತೆ ಅದು. ಪಾಲ ಪಾಯಸಮ್ ಅಂತ, ಯು ಶುಡ್ ಟ್ರೈ, ಇಟ್ ವಾಸ್ ವೆರಿ ಟೇಸ್ಟಿ. ನೆಕ್ಸ್ಟು ನಾವು ಹೋಗಿದ್ದು ಮಹಾದೇವ ಟೆಂಪಲ್. ಕೃಷ್ಣ ಟೆಂಪಲ್ ವಿಸಿಟ್ ಮಾಡಾದಮೇಲೆ ಶಿವ ಟೆಂಪಲ್ನ ಅಲ್ಲಿರೋದು ವಿಸಿಟ್ ಮಾಡಬೇಕು ಅನ್ನೋದು ಒಂದು ನಂಬಿಕೆ. ಸೊ ಶಿವ ಟೆಂಪಲ್ಗೆ ಬಂದಿದ್ವಿ. ನೆಕ್ಸ್ಟು ನಾವು ಇವಾಗ ಹೋಗ್ತಾ ಇರೋದು ಎಲಿಫೆಂಟ್ ಸ್ಯಾಂಚುರಿ. ಹಿಯರ್ ಯು ಕ್ಯಾನ್ ಸಿ ಮೆನಿ ಎಲಿಫೆಂಟ್ಸ್. ತುಂಬ ಹತ್ತಿರದಿಂದ ನಿಮಗೆ ಎಲಿಫೆಂಟ್ನ ನೋಡ್ಬೋದು. ಟೆಂಪಲ್ ಒಳಗಡೆ ನೋಡಿದ್ದೀವಿ ಅಂತ ಅಂದ್ವಲ್ಲ, ಆ ಎಲಿಫೆಂಟು ಕೂಡ ಇಲ್ಲಿಂದನೇ ಕರ್ಕೊಂಡು ಹೋಗ್ತಾರೆ. ನೋಡಿ ಹೆಂಗೆ ನೀಟಾಗಿ ಸ್ನಾನ ಮಾಡಿಸ್ತಾ ಇದ್ದಾರೆ ಅಂತ. ನಾನು ಟಚ್ ಮಾಡಿದೆ, ಫಸ್ಟ್ ಟೈಮ್ ನಾನು ಇಷ್ಟು ಹತ್ತಿರದಿಂದ ಹೋಗಿ ಎಲಿಫೆಂಟ್ನ ಟಚ್ ಮಾಡಿ ನೋಡ್ಕೊಂಬಂದಿದ್ದು. ಸಖತ್ತಾಗಿತ್ತು. ಬಟ್ ಅವರು ನೋಡಿದ್ರೆ ಅವ್ರ ಕಾಲಿಗೆಲ್ಲ ಸರಪಳಿ ಹಾಕಿ ಕಟ್ಟಾಕಿರೋದು ನೋಡಿದ್ರೆ ಬೇಜಾರಾಗುತ್ತೆ. ಒಂದೊಂದು ಟೈಮಲ್ಲಿ ಅವರು ತುಂಬ ಎಗ್ರೆಸಿವ್ ಆಗಿಬಿಡ್ತಾರೆ. ಯಾವ ಟೈಮಲ್ಲಿ ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ ಎಲಿಫೆಂಟ್ ಗೊತ್ತಾಗಲ್ಲ. ಅದಕ್ಕೆ ಅವ್ರು ನಮಗೆ ತುಂಬ ಹತ್ರ ಹೋಗೋಕ್ಕೆ ಕೊಡಲ್ಲ. ಆ್ಯಂಡ್ ಅಲ್ಲಿ ಕೆಲವೊಂದಿಷ್ಟು ಫೋಟೋಸ್ ತೊಗೊಂಡ್ವಿ, ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಟಿಕೆಟ್ ತೊಗೊಂಡು ಹೋಗಬೇಕು ನೀವು, 30 rupees ಪರ್ ಹೆಡ್. ಕ್ಯಾಮ್ರಾ ಏನಾದರೂ ತೊಗೊಂಡು ಹೋಗ್ಬೇಕಂದ್ರೆ ನೀವು ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು ಫೋಟೋಗ್ರಾಫಿಗೆ. ಇಷ್ಟೆಲ್ಲ ನೋಡಾಯಿತು. ಇವಾಗ ರೂಮ್ ಚೆಕ್ಔಟ್ ಮಾಡೋ ಟೈಮು. ರೂಮಿಗೆ ಬಂದು ನಾವು ಪಾಲ ಪಾಯಸಮ್ ಕುಡಿಯೋಣ ಅಂದ್ಬಿಟ್ಟು ನಾವು 3-4 ಏನೋ ತೊಗೊಂಡಿದ್ವಿ. ನೀವು ಅದೇ ಡೇಟ್ಗೆ ಕುಡಿಬೇಕು, ಇಲ್ಲಾಂದರೆ ಹಾಳಾಗಿಬಿಡುತ್ತೆ. ಆ್ಯಂಡ್ ಬಿಸಿ ಬೇರೆ ಇರುತ್ತೆ, ಸಖತ್ತಾಗಿರುತ್ತೆ. ಆಗಲೇ ಕುಡಿದ್ರೆ ಸಖತ್ ಟೇಸ್ಟಿಯಾಗಿತ್ತು. ಇದು ಇಲ್ಲಿನ ಫೇಮಸ್ ಪ್ರಸಾದ, ಸ್ವೀಟ್ ಖೀರ್ ಏನಂತೀರ ನೀವು, ರೈಸ್ ಖೀರ್.
ಇದು ಕೃಷ್ಣನಿಗೆ ಫೇವ್ರೇಟ್ ಫುಡ್, ಅದಕ್ಕೆ ತುಂಬ ಸ್ವೀಟು ಏನೂ ಇರಲಿಲ್ಲ, ಕರೆಕ್ಟಾಗಿತ್ತು. ನಾನು ನಿಮಗೆ ಇದನ್ನು ಹೇಳೋದು ಮರ್ತ್ಬಿಟ್ಟೆ. ಆ್ಯಕ್ಚುಲಿ ಇದು ಇಂಪಾರ್ಟೆಂಟ್ ಪಾರ್ಟು. ನಾನು ಇದು ತೋರಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಟ್ ಮುಂದೆ ಗೊತ್ತಾಗುತ್ತೆ ಯಾಕೆ ಅಂತ. ನಾವು ಚೆಕ್ಔಟ್ ಮಾಡೋಕ್ಕಿಂತ ಮುಂಚೆ, ಅಲ್ಲಿ ರೂಮಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಶಾಪ್ಗೆ ಹೋಗಿದ್ವಿ, ಒಂದಿಷ್ಟು ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು. ಆ್ಯಂಡ್ ಮನೆಯಲ್ಲೂ ಕೂಡ ದೀಪ ಕೇಳ್ತಾಯಿದ್ರು, ತೊಗೊಳ್ಳೋಣ ಅಂದ್ಬಿಟ್ಟು. ಕಾಪರ್ದು ಒಂದಿಷ್ಟು ಇದನ್ನೆಲ್ಲ ತೊಗೊಂಡ್ವಿ. ಆ್ಯಂಡ್ ಹ್ಯಾಂಗಿಂಗ್ ಹೋಮ್ದು ಅವೆಲ್ಲ ತೊಗೊಂಡ್ವಿ, ಡೆಕೋರೇಟಿವ್ ಅವೆಲ್ಲ. ಯಾಕೆ ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ಇದನ್ನು ಹೇಳ್ತಾ ಇದ್ದೀನಿ ಅಂತ. ಆ್ಯಂಡ್ ಒಂದು ಫ್ರೀ ಗಿಫ್ಟ್ ಬೇರೆ ಅವರು ಕೊಟ್ಟರು, ಡೈರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ಒಳ್ಳೇದು ಮಾಡಲಿ ನಮಗೆ. ಆ್ಯಂಡ್ ಈ ವಿಡಿಯೋನ ನೋಡಿದವರಿಗೆ ಎಲ್ರಿಗೂ ಕೃಷ್ಣ ಒಳ್ಳೇದು ಮಾಡಲಿ. ಇಟ್ಸ್ ಟೈಮ್ ನೋಡಿ, ನಮ್ಮ ಲಗೇಜ್ನ ಹಿಡ್ಕೊಂಡು ಈ ಬಿಸಿಲಲ್ಲಿ ಓಡಾಡೋದು ಹೆವಿ ಕಷ್ಟ. ನಾನು ಸಜೆಸ್ಟ್ ಮಾಡ್ತೀನಿ ಏನಂದರೆ, ನಿಮ್ಮದು ಓನ್ ವೆಹಿಕಲ್ ತೊಗೊಂಡು ಬನ್ನಿ. ಬಸ್ಸಿಗೆ ಬಂದರೆ ಇದೆ ಕಷ್ಟ. ಈಗ ನಾವು ಬಸ್ ಹತ್ಕೊಂಡಿದ್ದೀವಿ, ರಿಟರ್ನ್ ಹೋಗ್ತಾ ಇದ್ದೀವಿ ತ್ರಿಶೂರ್ಗೆ, ಗುರುವಾಯೂರಿಂದ. ಆ್ಯಂಡ್ ಒಂದು ಎಕ್ಸ್ಟ್ರಾ ಸೀಟ್ ಬೇರೆ ಬುಕ್ ಮಾಡ್ಕೊಂಡಿದ್ದೀವಿ ನಮ್ಮ ಲಗೇಜಿಗೋಸ್ಕರ ಅಂತ. ಕಂಡಕ್ಟರ್ ತುಂಬ ಸರ್ಪ್ರೈಸ್ ಆಗಿಬಿಟ್ಟಿದ್ರು, ಅದಕ್ಕೂ ಕೂಡ ಪೇ ಮಾಡಿ ತೊಗೊಂಡಿದ್ದೀವಿ ನಾವು ಒಂದು ಎಕ್ಸ್ಟ್ರಾ ಸೀಟ್ಗೆ. ನೆಕ್ಸ್ಟು ತ್ರಿಶೂರಿಗೆ ಬಂದು ನಾವು ಅಲ್ಲಿಂದ ಕ್ಯಾಬ್ ಮಾಡಿಸ್ಕೊಂಡು ನಮ್ಮ ರೂಮಿಗೆ ಹೋಗಿ ಚೆಕ್-ಇನ್ ಆಗಿ ಮಲ್ಕೊಂಡು ಅಲ್ಲಿ ಆ್ಯಕ್ಚುಲಿ ಒಂದು ನೈಟ್ ಅಷ್ಟೇ, ಅಂದರೆ ನೈಟ್ ಅಷ್ಟೇ ಸ್ಟೇ ಮಾಡೋಕ್ಕೆ, ಮಲ್ಕೊಳೋಕ್ಕಷ್ಟೇ. ಬಿಕಾಸ್ ನಮ್ಮದು ನೆಕ್ಸ್ಟ್ ಡೇ ಫ್ಲೈಟ್ ಇತ್ತು ಕ್ಯಾಲಿಕಟ್ಟಿಂದ. ಆ್ಯಕ್ಚುಲಿ ನಾವು ಅದನ್ನು ರಾಂಗಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದೇ ದಿನ ನಾವು ಇನ್ನು ವಂದೇ ಭಾರತ್ ಟ್ರೈನ್ ಇತ್ತು, ಅದಕ್ಕೇ ರಿಟರ್ನ್ ಬಂದುಬಿಡ್ಬೋದಿತ್ತು. ಸೊ ಒಂದು ನೈಟ್ನ ವೇಸ್ಟ್ ಮಾಡಿದ್ವಿ ಅಂತ ಅನಿಸ್ತು ಫ್ಲೈಟಿಗೋಸ್ಕರ. ಸೊ ಇವಾಗ ಇಲ್ಲೂ ನಾವು ಚೆಕ್ಔಟ್ ಮಾಡಿಬಿಟ್ಟು, ನಾನು ಅಲ್ಲಿ ರೂಮೆಲ್ಲ ಏನು ತೋರ್ಸೋಕ್ಕೆ ಹೋಗಿಲ್ಲ, ಸುಮ್ಮನೆ ಯಾವುದೋ ಒಂದು ರೂಮ್ ಮಾಡ್ಕೊಂಡಿದ್ದೀವಿ ಒಂದು ನೈಟ್ ಮಲ್ಕೊಳಕ್ಕೆ. ಕಲ್ಕತ್ತಾ ಏರ್ಪೋರ್ಟಲ್ಲಿದ್ದೀವಿ ಇವಾಗ, ಅರ್ಲಿ ಮಾರ್ನಿಂಗ್. ನಿನ್ನೆ ನೈಟು ಆ್ಯಕ್ಚುಲಿ ವ್ಯಾಲೆಂಟೈನ್ಸ್ ಡೇ ಇತ್ತು. ಸೊ ಅರುಣ್ದು ಹಾರ್ಟ್ ಶೇಪ್ದು ಐಸ್ ಕ್ರೀಮ್ ತಿಂದೆ, ಚೆನ್ನಾಗಿತ್ತು ನೋಡಿ. ವ್ಯಾಲೆಂಟೈನ್ಸ್ ಡೇಗೆ ನಾವು ಕೃಷ್ಣ ದ ಲವ್ ಆಫ್ ಗಾಡ್ಗೆ ನಾವು ವಿಸಿಟ್ ಮಾಡಿ ದರ್ಶನ ತೊಗೊಂಡಿರೋದು. ಇಟ್ ವಾಸ್ ಅ ಬ್ಲೆಸ್ಸಿಂಗ್. ಆಗಲೇ ಹೇಳಿದ್ನಲ್ಲ ನಾನು, ದೀಪ ತೊಗೊಂಡಿರೋದು ಯಾಕೆ ತೋರಿಸಿದೆ ಅಂದರೆ ಇದಕ್ಕೋಸ್ಕರನೇ. ಕ್ಯಾರಿ ಆನ್ ಲಗೇಜಲ್ಲಿ ಇದು ಅಲೋ ಇಲ್ಲ ನೋಡಿ. ಪಾಪ ನಮ್ಮ ಅಕ್ಕ ಮತ್ತೆ ಎಲ್ಲ ಓಪನ್ ಮಾಡಿ ತುಂಬ್ತಾ ಇದ್ದಾಳೆ. ಆ್ಯಕ್ಚುಲಿ ಇದು ಚೆಕ್-ಇನ್ ಬ್ಯಾಗಲ್ಲಿ ಅಷ್ಟೇ ಅಲೋ ಇತ್ತು, ಬಟ್ ನಮಗೆ ಅದು ಓಪನ್ ಮಾಡಿ ಅಷ್ಟು ದೊಡ್ಡ ದೊಡ್ಡ ದೀಪ ಅದರೊಳಗಡೆ ತುಂಬಕ್ಕೆ ಆಗಿಲ್ಲ. ಬಟ್ ಸ್ಟಿಲ್ ಅದೆಲ್ಲ ಪ್ಯಾಕಿಂಗ್ದು ಅಷ್ಟೇ, ಅದು ಲಗೇಜೆಲ್ಲ ಬಿಟ್ಬಿಟ್ಟು ಓನ್ಲಿ ದೀಪನಷ್ಟೇ ತುಂಬಿಬಿಟ್ಟು ಏನೋ ಫುಲ್ ಟ್ರೈ ಮಾಡಿ ತುಂಬಿಸಿದ್ವಿ. ಥ್ಯಾಂಕ್ ಗಾಡ್ ನಮ್ಗೆ ಸ್ವಲ್ಪ ಟೈಮ್ ಇತ್ತು ಅದನ್ನ ಮಾಡೋಕ್ಕೆ. ಟೈಮ್ ಇಲ್ಲ ಅಂತ ಅಂದಿದ್ರೆ ಅಪ್ಪ ಇನ್ನೂ ಹೆವಿ ಟೆನ್ಷನ್ ಆಗಿರೋದು. ಆಮೇಲೆ ನಮ್ಮ ವ್ಯಾಗ್ ಕಳಿಸಿದ್ರೆ ನಮಗೇನೋ ಟೆನ್ಷನ್ ಇತ್ತು, ಅದೆಲ್ಲಿ ಡ್ಯಾಮೇಜ್ ಆಗುತ್ತೆ ಏನೋ ಅಂತ. ನಮ್ಮದು ಇಲ್ಲಿ ಚೆಕ್-ಇನ್ ಎಲ್ಲ ಆಯಿತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಕ್ಕೆ ಕೂತ್ಕೊಂಡಿದ್ವಿ. ಬಟ್ ವೆಯ್ಟ್ ಮಾಡೋ ಪ್ಲೇಸಿಂದ ಬೇರೆ ಎಲ್ಲೂ ಹೋಗೋಕ್ಕೆ ಬರ್ತಿರ್ಲಿಲ್ಲ. ಒಂದು ಶಾಪ್ ಇತ್ತು, 2 ಫುಡ್ ಶಾಪ್ ಇತ್ತು ಅಷ್ಟೇ, ಒಂದು ಸ್ಟೋರ್ ಇತ್ತು. ಅಲ್ಲಿ ನಾವು ಒಂಥರ ಕಟಾಕ್ಬಿಡೋ ಥರ ಆಗಿತ್ತು, ಎಲ್ಲ ಕಡೆಯಿಂದನೂ ಕ್ಲೋಸು, ನೀವು ಎಲ್ಲೂ ಹೋಗೋಕ್ಕಾಗಲ್ಲ. ಒಂಥರ ಕಾಮಿಡಿ ಆಗಿಬಿಟ್ಟಿತ್ತು, ನಗಬೇಕು ಆಡಬೇಕು ಗೊತ್ತಾಗಿಲ್ಲ. ಬಿಕಾಸ್ ಅಷ್ಟೊತ್ತಲ್ಲಿ ಕೂತ್ಕೊಂಡಿರ್ಬೇಕಂದ್ರೆ ಇಟ್ಸ್ ನಾಟ್ ಈಸಿ. ಹೊರಗಡೆ ಹೋಗೋಕ್ಕೂ ಆಗೋಲ್ಲ, ನೋಡ್ಕೊಂಡು ಬರೋಕ್ಕೂ ಆಗೋಲ್ಲ. ಹೊರಗಡೆ ಇನ್ ದ ಸೆನ್ಸ್ ಏರ್ಪೋರ್ಟಲ್ಲೇ ಓಡಾಡೋಕ್ಕೂ ಆಗ್ತಿರ್ಲಿಲ್ಲ. ಆ್ಯಂಡ್ ನಮ್ಮ ಫ್ಲೈಟ್ದು ಬೇರೆ ಅಲ್ಲಿ ನೇಮ್ ತೋರಿಸ್ತಾ ಇರಲಿಲ್ಲ ಅಲ್ಲಿ ಡಿಸ್ಪ್ಲೇದಲ್ಲಿ. ನಾನು ಹೋಗಿ ಕೇಳ್ಕೊಂಬಂದೆ, ಅದು ಇನ್ನೊಂದು ಥರ ಕಾಮಿಡಿ ಆಗಿಬಿಟ್ಟಿತ್ತು. ಅವ್ರಿಗೆ ಕೇಳಿದ್ರೂ ಅವ್ರಿಗೆ ಗೊತ್ತಿರಲಿಲ್ಲ ಇನ್ಫಾರ್ಮೇಷನ್ನು. ಏರ್ ಇಂಡಿಯಾ ಕ್ರೂ ಮೆಂಬರ್ಸೇ ಬಂದು ಹೇಳ್ತಾರೆ ಅಂತಿದ್ರು. ಕೇರಳ ಸ್ಪೆಷಾಲಿಟಿನೇ ಇದು, ಎಸ್ಪೆಷಲಿ ಕನ್ನೂರೆಲ್ಲ ಟೆಂಪಲಲ್ಲೂ ನಮಗೆ ಎಲಿಫೆಂಟ್ ಸಿಗುತ್ತೆ ನೋಡೋಕ್ಕೆ. ಆ್ಯಂಡ್ ಇಲ್ಲಿ ಏರ್ಪೋರ್ಟಲ್ಲಿ ಆ ಶಾಪ್ಸ್ ಎಲ್ಲ ಒಳಗಡೆ ಹೋಗಿ ನೋಡ್ಕೊಂಬಂದೆ ಟೈಮ್ ಪಾಸ್ ಮಾಡೋಕ್ಕೆ. ಫುಡ್ಡೆಲ್ಲ ನೋಡಿದೆ, ಪ್ರೈಸ್ ನೋಡ್ಕೊಂಡು ವಾಪಸ್ ಬಂದೆ, ತಿನ್ನೋದು ಬೇಡ ಅಂದ್ಬಿಟ್ಟು. ನೆಕ್ಸ್ಟ್ ಏನು ಮಾಡೋದು, ಮತ್ತೆ ಹೋಗಿ ಕೇಳ್ಕೊಂಬಂದೆ. ಮತ್ತು ಆಮೇಲೆ ಕ್ರೂ ಮೆಂಬರ್ಸ್ ಬಂದರು, ಅವ್ರನ್ನ ಹೋಗಿ ಕೇಳಿದೆ. ಅವ್ರು ಹೇಳಿದ್ರು ಥ್ಯಾಂಕ್ ಗಾಡ್ ಡಿಲೇ ಏನಾಗಿಲ್ಲ, ಡಿಸ್ಪ್ಲೇಯಲ್ಲಿ ಶೋ ಆಗ್ತಾ ಇರಲಿಲ್ಲ. ಸೊ ಸ್ವಲ್ಪ ಟೆನ್ಷನ್ ಆಗಿತ್ತು. ನಾವು ಏರ್ ಇಂಡಿಯಾ ಟ್ರಾವೆಲ್ ಮಾಡ್ತಾ ಇರೋದು ಇದೆ ಫಸ್ಟ್ ಟೈಮ್. ಯೂಶ್ವಲಿ ನಾವು ಇಂಡಿಗೋ ಏರ್ಲೈನ್ಸಲ್ಲಿ ಹೋಗ್ತೀವಿ. ವಿಂಡೋ ಫುಲ್ ಡರ್ಟಿ ಆಗಿತ್ತು, ಕ್ಲೀನಾಗಿರಲಿಲ್ಲ. ಅಷ್ಟು ದುಡ್ಡು ಕೊಟ್ಟು ವಿಂಡೋ ಸೀಟ್ ತೊಗೊಂಡವರಿಗೆ ಫುಲ್ ಡಿಸಪಾಯಿಂಟ್ಮೆಂಟ್. ಇವಾಗ ಮಾರ್ನಿಂಗ್ 8 o'clock, 40 minutes ಅಷ್ಟರಲ್ಲಿ ನಾವು ಬೆಂಗಳೂರು ರೀಚ್ ಆಗಿಬಿಡ್ತೀವಿ, ಗೊತ್ತೇ ಆಗೋಲ್ಲ. ಅಷ್ಟೊಂದೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಕೊಡೋಲ್ಲ, ಬಿಕಾಸ್ ಇಟ್ಸ್ ಶಾರ್ಟ್ ಫ್ಲೈಟ್. ನನ್ನ ಫುಲ್ ತಲೆನೋವು ಬಂದುಬಿಟ್ಟಿತ್ತು ಬ್ರೇಕ್ಫಾಸ್ಟ್ ಮಾಡ್ದೇನೆ. ಐ ವಾಸ್ ವೆರಿ ಹಂಗ್ರಿ. ಓಕೆ, ವಿ ಹ್ಯಾವ್ ರೀಚ್ ನಾವ್. ಇವಾಗ ರೀಚ್ ಆಗಿರೋ ನಾವು ಟರ್ಮಿನಲ್ 2.
ಯೇ ವೆಲ್ಕಮ್ ಟು ಬ್ಯಾಂಗ್ಳೂರ್. ಥ್ಯಾಂಕ್ ಯು. ಫಸ್ಟ್ ರೀಚ್ ಆದ ತಕ್ಷಣವೇ ನಾವು ಹೋಗಿದ್ದಿದ್ದು ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ನಿಮಗೆ ಗೊತ್ತಲ್ಲ, ಸಿ ಟಿ ಆರ್ ಬ್ರೇಕ್ಫಾಸ್ಟ್ ಆಸಮ್ ಸಖತ್ತಾಗಿತ್ತು. ಬಟ್ ಕಾಸ್ಟ್ಲಿ ಇದೆ ಅಫ್ಕೋರ್ಸ್, ಏರ್ಪೋರ್ಟಲ್ಲಿ ಇರೋದ್ರಿಂದ. ಟರ್ಮಿನಲ್ 2 ಹೊರಗಡೆ ನಿಮಗೆ ತುಂಬ ಕ್ಯಾಬ್ಸ್ ಅವೈಲೇಬಿಲಿಟಿ ಇರುತ್ತೆ, ಈಸಿಯಾಗಿ ಸಿಗುತ್ತೆ. ಊಬರ್ ಎಕ್ಸೆಲ್, ಊಬರ್ ಗೋ, ಊಬರ್ ಮಿನಿ, ರ್ಯಾಪಿಡೋ ಎಲ್ಲ ಅವೈಲೇಬಲ್ ಇರುತ್ತೆ. ಅಷ್ಟೇ, ಈ ವ್ಲಾಗ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ಫಾರ್ ಮೋರ್ ಅಪ್ಡೇಟ್ಸ್ ಆ್ಯಂಡ್ ಫೋಟೋಸ್. ಥ್ಯಾಂಕ್ ಯು. ಪ್ರೀತಿಯಿಂದ ಹೇಳಿ ರಾಧೆ ರಾಧೆ.